ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಕೆಲವೊಂದು ಬಾರಿ ಹೇಗಾಗತ್ತೆ ಜೀವನದಲ್ಲಿ ಅಂತಂದರೆ, ಎಲ್ಲೋ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಪಾಪ್ಯುಲಾರಿಟಿ, ನೇಮ್, ಫೇಮ್ ಎಲ್ಲವೂ ಕೂಡ ಮಾಡಿರ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಏಕಕಾಲಕ್ಕೆ ಎಲ್ಲವೂ ಕೂಡ ಕೆಳಗೆ ಬಿದ್ದುಬಿಡುತ್ತೆ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ನಲ್ಲಿ ಇರ್ತಾರೆ, ಅದು ಲಾಸು, ನೇಮು, ಪಾಪ್ಯುಲಾರಿಟಿ ಅದರಲ್ಲೂ ಲಾಸು. ಸೊ ಈ ರೀತಿ ಕುಗ್ಗಿ ಹೋಗೋದಕ್ಕಾಗಿರ್ಬೋದು, ಅಥವಾ ಈ ರೀತಿ ಅವರು ಅವಕಾಶ ವಂಚಿತರಾಗೋಕ್ಕೆ ಏನು ಕಾರಣ ಇರ್ಬೋದು? ಜಾತಕದಲ್ಲಿ ಏನಾದರೂ ದೋಷಗಳಿರುತ್ತಾ? ಇದನ್ನು ಹೇಗೆ ನಾವು ಕಂಡುಹಿಡ್ಕೊಳ್ಬೇಕು? ಎಲ್ಲ ಚೆನ್ನಾಗಿತ್ತು, ದಿಢೀರಂತ ಡ್ರಾಪ್ ಆಗೋಯ್ತು ಅಂತಾರೆ, ಏನು ಕಾರಣ ಇರ್ಬೋದು? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಿಜ ಕೆಲವೊಂದು ದೊಡ್ಡ ಮಟ್ಟದ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ, ಒಂದಷ್ಟು ಪ್ರಸಿದ್ಧಿನೂ ಕೂಡ ಆಗಿರುತ್ತಾರೆ. ಯಾವುದೋ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಅವರ ಹಕ್ಕುಗಳ ಬಗ್ಗೆ ಬಹಳ ಸಾಮರ್ಥ್ಯ ಇಟ್ಕೊಂಡು ಮಾತನಾಡ್ತಾರೆ. ಎಸ್, ಮನುಷ್ಯನಿಗೆ ಇಂಥ ಹಕ್ಕುಗಳಿದ್ದಾವೆ, ಅದನ್ನು ಎಲ್ರಿಗೂ ಕೂಡ ಅಪ್ಲೈ ಆಗಬೇಕು, ಎಲ್ಲರೂ ಕೂಡ ಸಿಗಬೇಕು ಅಂತಕ್ಕಂಥ ಕೆಲವೊಂದು ಜವಾಬ್ದಾರಿತವಾಗಿ ಮಾಡ್ತಿರ್ತಾರೆ. ಯಾವುದೋ ಒಂದು ನೀವು ಹೇಳಿದಾಗೆ ಒಂದು ಉದ್ಯಮವನ್ನು ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ, ಅಷ್ಟೇ ದಿಢೀರ್ ಕೆಳಕ್ಕೆ ಬೀಳ್ತಾರೆ. ಅವರ ಹೆಸರಿಗೂ ಕೂಡ ಎಲ್ಲೋ ಒಂದು ಕಡೆ ಅಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ಹೆಸರಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಕಪ್ಪು ಚುಕ್ಕ ಸ್ಟಾರ್ಟ್ ಆಗುತ್ತೆ. ಅದು ಗೊತ್ತೇ ಆಗಲ್ಲ ನಮಗೆ. ಒಂದು ಹೆಸರನ್ನು ನಾವು ಸ್ವಲ್ಪ ತೆಗೆದುಕೊಂಡ್ರೆ ಹಂಸಲೇಖ, ಏನದು ಸಂಗೀತ ಬ್ರಹ್ಮ ಅಂತ ಕರೀತಾರೆ, ನಾದ ಬ್ರಹ್ಮ ಅಂತ ಏನು ಕರೀತಾರೆ ಅವರನ್ನು. ನೋಡಿ, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದರು, ಆಯಾಯ ಸ್ಥಾನಗಳಿಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಚೆನ್ನಾಗಿತ್ತು. ಯಾವುದೋ ಒಂದು ಮಾತನ್ನು ಅಂದರು ಈ ಪೇಜಾವರ ಶ್ರೀಗಳ ಬಗ್ಗೆ, ಗೊತ್ತೇ ಇಲ್ಲ, ಅವ್ರ ಬಾಯಿಂದ ಆಡಿಸುತ್ತೆ ಅದು. ನೀವು ಎಷ್ಟೇ ಬುದ್ಧಿವಂತರಾದರೂ ಏನೇ ಆದರೂ ನಿಮಗೆ ಅಂತ ಆ ಸಮಯ ಬಂದಿದೆ ಅಂತಂದರೆ ಬಹುಶಃ ನಿಮ್ಮನ್ನು ಹಲಗಾಡಿಸುತ್ತೆ. ಅದರಲ್ಲೂ ಎಚ್ಚರಿಕೆಯಿಂದ ಇರಬೇಕು, ಅಹಂಕಾರ ಪ್ರದರ್ಶನ ಸಲ್ಲದು ಅಂತ ಹೇಳ್ತಾನೆ. ಇದಕ್ಕೆ ನೀವು ಕೇಳಿದಾಗೆ ಜಾತಕವನ್ನು ಪರಾಮರ್ಶೆ ಮಾಡಿದ್ರೆ, ಜಾತಕ ವಿಮರ್ಶೆ ಮಾಡಿದ್ರೆ 9ನೇ ಮನೆಯಲ್ಲಿ ರಾಹು ಇದ್ದು, ಇನ್ನು 3ನೇ ಮನೆಯಲ್ಲಿ ಕೇತು ಇತ್ತು ಅಂತಂದರೆ ಇದು ಶಂಖಚೂಡ ಕಾಳಸರ್ಪದೋಷ ಅಂತಾರೆ. ಶಂಖಚೂಡ ಅದು ಒಂದು ಹಂತಕ್ಕೆ ನಿಮ್ಮನ್ನು ತೊಗೊಂಡೋಗ್ಬಿಡುತ್ತೆ. ಶಂಖನಾದ ಮಾಡಲಿಕ್ಕೆ ವಿಜಯೀಭವ, ದಿಗ್ವಿಜಯೀಭವ, ಸರ್ವ ಕಾರ್ಯ ವಿಜಯೀಭವ ಹೆಸರು ಕೊಡುತ್ತೆ. ನಿಮ್ಮದಾಗಿರ್ತಕ್ಕಂಥ ಉದ್ಯಮ ಉನ್ನತ ಮಟ್ಟಕ್ಕೆ ತೊಗೊಂಡೋಗುತ್ತೆ. ಆ ಶಂಖದ ಒಳಗಡೆ ಸುರುಳಿ ಇದ್ದಾವೆ, ಸುತ್ತ ನಾವೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲೇ ಒದ್ದಾಟ ಮಾಡ್ತಿರ್ತೀವಿ. ಯಾವುದೋ ಒಂದು ವಿಷಯ ಗೊತ್ತೇ ಇಲ್ಲ ಅಂಥ ಬುದ್ಧಿವಂತರು ಒಂದು ಸಣ್ಣ ಮಾತನ್ನು ಹಾಗೆ ಸಿಕ್ಕಾಕೊಂಡು ವಿಲಿ ಒದ್ದಾಟ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಅದನ್ನು ಶಂಖಚೂಡ ಅಂತಾರೆ. 36 ವರ್ಷಗಳ ಒಳಗಡೆ ಎಲ್ಲ ಕೂಡ ಏನಾದರೂ ಅನುಭವಿಸಿದ್ರೆ ಬಹುಶಃ ಇವೆಲ್ಲ ಇರುತ್ತೆ. 36 ವರ್ಷಗಳ ನಂತರ ಏನಿತ್ತು ಅವರ ಪಾಪ್ಯುಲಾರಿಟಿ ಆಗಿರಬಹುದು, ಅವರ ಉದ್ಯಮ ಎಲ್ಲವೂ ಕೂಡ ಆಗ್ತಾನೆ ಇರ್ತವೆ. ಅಲ್ಲೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಹಾಗಾಗಿ ಬರ್ತಿರುತ್ತೆ. ನಿಮ್ಮ ಜನ್ಮ ಜಾತಕ ಆಗಿರುತ್ತೆ. ಬಹುಶಃ ನಿಮಗೆ 50 ವರ್ಷ ಆಗಿದೆ ಅಂದ್ಕೊಳ್ಳೋಣ. ಆವಾಗ ಸೇಮ್ ನಿಮ್ಮ ಬರ್ತ್ ಪ್ಲೇಸ್ ಇದ್ದಾಗ ಎಲ್ಲಿತ್ತು ರಾಹು ಅಲ್ಲಿಗೆ ಬರುತ್ತೆ, ಮತ್ತು ಕೇತು ಅಲ್ಲಿಗೆ ಬರ್ತಾನೆ. 9ಕ್ಕೆ ರಾಹು ಬಂದು 3ನೇ ಮನೆಗೆ ಕೇತು ಬಂದಾಗ ತತ್ಕಾಲ ಲಗ್ನ ಕೊಂಡ್ಲಿ ಕರೆಕ್ಟಾಗಿ ಅದು ಬಂತು ಅಂತಂದರೆ ಜನ್ಮ ಲಗ್ನಕ್ಕೆ ಮ್ಯಾಚ್ ಮಾಡಿದಾಗ ಬಹುಶಃ ಆವಾಗ ನಿಮಗೆ ಅರ್ಥ ಆಗಿಬಿಡುತ್ತೆ. ಇದಕ್ಕೆಲ್ಲ ರೆಮಿಡಿ ಇದೆ, ಪರಿಹಾರ ಇದೆ. ನಾವು ಯಾವ ಕ್ಷೇತ್ರದಲ್ಲಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಮಾಡಲೇಬೇಕಾಗಿರ್ತಕ್ಕಂತಹದ್ದು ಮಾತ್ರ ಕಾಳಸರ್ಪ ದೋಷಗಳಲ್ಲಿ 12 ವಿಧಾನಗಳಿದ್ದಾವೆ. ಅದರಲ್ಲಿ ಇವರಿಗೆ ಶಂಖಚೂಡ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅಕ್ಕಿ ಹಿಟ್ಟಿಂದ ಈ ಶಂಖಾಕೃತಿ ಮಾಡು ಅಂತ ಹೇಳ್ತಾನೆ. ಶಂಖಾಕೃತಿಯನ್ನು ಮಾಡಿ ಅದಕ್ಕೆ ಶಂಖಚೂಡ ಕಾಳಸರ್ಪನನ್ನು ಆವಾಹನೆ ಮಾಡಿ, ಇದೆಷ್ಟು ತಾಂತ್ರಿಕ ಪದ್ಧತಿಯಲ್ಲಿ ಹೇಳ್ತಾನೆ ಅಂತಂದರೆ ಹಾಗೆ ಕಾಣಬೇಕದು. ನಂತರ ಅದನ್ನು ಅವರ ಕೈಯಿಂದಲೇ ಬಹುಶಃ ಇವ್ರಿಗೆ ಆಗ್ತಕ್ಕಂಥ ಮನಸ್ಸುಗಳನ್ನು ಒಡೆಯೋ ಮುಖಾಂತರ ಅದನ್ನು ಭೇದಿಸುವಂಥದ್ದು, ಛೇದಿಸುವಂಥದ್ದನ್ನು ಮಾಡಿ ತೆಗೆದುಕೊಂಡು ಹೋಗಿ ಜಲಚರ ಪ್ರಾಣಿಗಳು ತಿನ್ನಬೇಕಿತ್ತು. ಹಾಗೆ ನೀರಿಗೆ ಅಕ್ಕಿ ಇಟ್ಟು ತಿನ್ನಬೇಕು, ತೆಂಗಿನಕಾಯಿನ ಒಳಗಿರ್ತಕ್ಕ ತಿರುಳು ಕೂಡ ತಿನ್ನಬೇಕು. ಹೀಗೆ ಇವರು ಮಾಡಿಕೊಳ್ಳತಕ್ಕಂತಹ ರೆಮಿಡಿಗಳು ಇದ್ದಾವೆ. ಅದನ್ನು ಮಾಡಿಕೊಂಡಾಗ ಈ ಶಂಖಚೂಡ ಕಾಳಸರ್ಪ ದೋಷದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ಗುರುಗಳೇ, 9ರಲ್ಲಿ ರಾಹು 3ನೇ ಮನೆಯಲ್ಲಿ ಕೇತು ಇದ್ದಾಗ ಜಾತಕದಲ್ಲಿ ಈ ರೀತಿಯಾಗಿರುವಂಥ ಸಮಸ್ಯೆಗಳಾಗುತ್ತೆ ಅಂತ ತಿಳಿಸಿದ್ರಿ. ಜೊತೆಗೆ ರೆಮಿಡಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಹೊರಗಡೆ ಬರೋದಕ್ಕೆ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜಾತಕದ ಪರಿಶೀಲನೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸಮಸ್ಯೆ ನಿಮಗಾಗಿತ್ತು ಅಂತಂದರೆ ಯಾವ ರೀತಿಯಾಗಿರುವಂಥ ರೆಮಿಡಿ ಫಾಲೋ ಮಾಡಬೇಕು ಅಂತ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.